ಹಿಂದಿನ ಎರಡು ವಿಡಿಯೋಗಳಲ್ಲಿ ಎಲ್.ಇ.ಡಿ ಪಾರ್ಟ್ 1 ಮತ್ತು ಎಲ್.ಇ.ಡಿ ಲೈಟ್ಸ್ ಪಾರ್ಟ್ 2 ವಿಡಿಯೋಗಳಲ್ಲಿ ಎಲ್.ಇ.ಡಿ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಎಲ್.ಇ.ಡಿ ಲೈಟ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟು ಈ ಎಲ್.ಇ.ಡಿ ಲೈಟು ಮತ್ತು ಇನ್ಕ್ಯಾಂಡಿಸೆಂಟ್ ಲೈಟ್ ಬಲ್ಬು ಮತ್ತು CFL ಲೈಟ್ ಈ ಮೂರರಲ್ಲಿ ಯಾವ ಥರ ಕಂಪೇರ್ ಆಗುತ್ತೆ, ಯಾವ ಥರ ಡಿಫ್ರೆನ್ಸಸ್ ಇರುತ್ತೆ ಅಂತ ನೋಡೋಣ. ಸೊ ಫಸ್ಟು ಎನರ್ಜಿ ಎಫಿಷಿಯನ್ಸಿ ಮತ್ತು ಎನರ್ಜಿ ಕಾಸ್ಟ್, ಅಂದರೆ ಎಷ್ಟು ಎನರ್ಜಿ ತಗೊಳುತ್ತಾ ಒಂದಿಷ್ಟು ಲೈಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮತ್ತು ಎಷ್ಟು ಆಗುತ್ತೆ ಅದರದ್ದು ಕಾಸ್ಟ್, ಅಂದರೆ ಎಷ್ಟು ದುಡ್ಡು ಆಗುತ್ತೆ ಅದನ್ನು ಬಳಸಿದಾಗ ಎಷ್ಟು ಬಿಲ್ ಬರ್ಬೋದು ಅಂತ ನೋಡೋಣ. ಸೊ ಫಸ್ಟ್ ಬಂದು ಎಲ್.ಇ.ಡಿ ಲೈಟ್, ಇದು ಈ ಥರ ಇರ್ತವೆ ಎಲ್.ಇ.ಡಿ ಲೈಟ್ಸು. ಇನ್ಕ್ಯಾಂಡಿಸೆಂಟ್ ಲ್ಯಾಂಪು 60 ವ್ಯಾಟ್ 100 ವ್ಯಾಟ್ ಲ್ಯಾಂಪ್ ಯೂಸ್ ಮಾಡ್ತಿರಲ್ಲ, ರೌಂಡ್ ಬಲ್ಬ್ ಯೆಲ್ಲೋ ಕಲರ್ ಲೈಟ್ ಪ್ರೊಡ್ಯೂಸ್ ಮಾಡ್ತಿತ್ತಲ್ಲ ಅದನ್ನ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಅಂತ ಈ ಥರ ಇರುತ್ತೆ. ನೆಕ್ಸ್ಟ್ ಇದು CFL ಬಲ್ಬ್, ಕಾಂಪ್ಯಾಕ್ಟ್ ಫ್ಲೋರೆಸೆಂಟ್ ಲ್ಯಾಂಪ್, CFL ಲ್ಯಾಂಪ್ ಇವು. ಸೊ ಇದರಲ್ಲಿ ಎನರ್ಜಿ ಎಫಿಷಿಯನ್ಸಿ ಮತ್ತು ಎನರ್ಜಿ ಕಾಸ್ಟ್ ಯಾವ್ಯಾವ ಥರ ಇರುತ್ತೆ ನೋಡೋಣ. ಫಸ್ಟ್ ನೋಡ್ರಿ, ಲೈಫ್ ಸ್ಪ್ಯಾನ್, ಎವರೇಜ್ ಆಗಿ ಲೈಫ್ ಸ್ಪ್ಯಾನ್ ಎಲ್.ಇ.ಡಿ ಲೈಟು 50,000 ತಾಸುಗಳ ತನಕ ಬರುತ್ತೆ. 50,000 ಅವರ್ಸ್ವರೆಗೂ ಎಲ್.ಇ.ಡಿ ಲೈಟ್ಸ್ ವರ್ಕ್ ಆಗುತ್ತೆ ಕಂಟಿನ್ಯೂಸ್ ಆಗಿ, ಅಥವಾ ನಾರ್ಮಲ್ ಆಗಿ ಯೂಸ್ ಮಾಡಿದಾಗ 50,000 ಅವರ್ ತನಕ ವರ್ಕ್ ಆಗುತ್ತೆ. ಅದೇ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದರೆ 1,200 ತಾಸುಗಳು ಮಾತ್ರ ವರ್ಕ್ ಆಗುತ್ತೆ, 1,200 ಅವರ್ಸ್ ಮಾತ್ರ ವರ್ಕ್ ಆಗುತ್ತೆ. CFL ಲ್ಯಾಂಪ್ ಆದರೆ 8,000 ಅವರ್ಸ್ ಅಥವಾ 8,000 ತಾಸುಗಳ ತನಕ ನಾರ್ಮಲ್ ಆಗಿ ವರ್ಕ್ ಆಗ್ತವೆ. ಇವು ಎವರೇಜ್ ಲೈಫ್ ಸ್ಪ್ಯಾನ್ ಎಲ್.ಇ.ಡಿ ಲೈಟು, ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಮತ್ತು CFL ಲ್ಯಾಂಪ್. ನೆಕ್ಸ್ಟ್ ವ್ಯಾಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಯೂಸ್ಡ್ ಈಕ್ವಲೆಂಟ್ ಟು 60 ವ್ಯಾಟ್ ಬಲ್ಬ್. ಸೊ ನಾರ್ಮಲ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ 60 ವ್ಯಾಟ್ ತಗೊಳುತ್ತಲ್ಲ, ಅಷ್ಟು ಲೈಟ್, ಅದರಷ್ಟು ಲೈಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಎಲ್.ಇ.ಡಿ ಲೈಟ್ಸು 6 ರಿಂದ 8 ವ್ಯಾಟ್ ಪವರ್ ತಗೊಳುತ್ತೆ ಅಷ್ಟೇ. ಸೊ ಇದು 60 ವ್ಯಾಟ್ ಪವರ್ ತಗೊಳುತ್ತೆ ಅಷ್ಟು ಲೈಟ್ ಪ್ರೊಡ್ಯೂಸ್ ಮಾಡೋಕ್ಕೆ. ಸೊ ಅದಷ್ಟೇ ಲೈಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಎಲ್.ಇ.ಡಿ ಲೈಟ್ 6 ರಿಂದ 8 ವ್ಯಾಟ್ಸ್ ಪವರ್ ಮಾತ್ರ ತಗೊಳುತ್ತೆ. ಅದೇ CFL ಆದರೆ 13 ರಿಂದ 15 ವ್ಯಾಟ್ ಪವರ್ ತಗೊಳುತ್ತೆ. ಸೊ CFL ಲೈಟ್ಗೆ ಕಂಪೇರ್ ಮಾಡಿದ್ರೆ ಎಲ್.ಇ.ಡಿ ಲೈಟು ಅರ್ಧದಷ್ಟು ಪವರ್ ಮಾತ್ರ ತಗೊಳುತ್ತೆ. CFL 13 ರಿಂದ 15 ವ್ಯಾಟ್ ತಗೊಂಡ್ರೆ ಎಲ್.ಇ.ಡಿ 6 ರಿಂದ 8 ವ್ಯಾಟ್ ಮಾತ್ರ ತಗೊಳುತ್ತೆ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 90% ಅಷ್ಟು ಕಡಿಮೆ ಪವರ್ ತಗೊಳುತ್ತೆ ಎಲ್.ಇ.ಡಿ ಲೈಟ್. ಸೊ ನೆಕ್ಸ್ಟು ಕಿಲೋವ್ಯಾಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಯೂಸ್ಡ್, ಎಷ್ಟು ಯೂನಿಟ್ ಕರೆಂಟ್ ಸುಡುತ್ತಾ ಒಂದು ವರ್ಷಕ್ಕೆ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದಾಗ ಎಲ್.ಇ.ಡಿ ಲೈಟು ಎಷ್ಟು ವ್ಯಾಟ್ ಯೂಸ್ ಆಗುತ್ತೆ ಅಂದರೆ 329 ಕಿಲೋವ್ಯಾಟ್ ಪರ್ ಅವರ್ ಪರ್ ಇಯರ್ ಅಷ್ಟು ಯೂಸ್ ಆಗುತ್ತೆ. ಅಂದರೆ 329 ಯೂನಿಟ್ ಆಗುತ್ತೆ ಒಂದು ವರ್ಷಕ್ಕೆ. ನಾರ್ಮಲಿ 6 ರಿಂದ 8 ವ್ಯಾಟ್ ಎಲ್.ಇ.ಡಿ ಯೂಸ್ ಮಾಡಿದಾಗ 329 ಯೂನಿಟ್ ಆಗುತ್ತೆ ಒಂದು ವರ್ಷಕ್ಕೆ. ಅದೇ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದರೆ 3,285 ಯೂನಿಟ್ ಅಷ್ಟು ಪವರ್ ಕನ್ಸ್ಯೂಮ್ ಆಗುತ್ತೆ. CFL ಲೈಟ್ ಆದರೆ 767 ಯೂನಿಟ್ ಅಷ್ಟು ಪವರ್ ಕನ್ಸ್ಯೂಮ್ ಆಗುತ್ತೆ. ಸೇಮ್ ಮತ್ತು ಯೂಟ್ರನ್ ಕಾರ್ಡ್ ಕಂಪೇರ್ ಮಾಡಿದ್ರೆ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 90% ಅಷ್ಟು ಕಡಿಮೆ ಪವರ್ನ ತಗೊಳುತ್ತಾ ಎಲ್.ಇ.ಡಿ ಲೈಟು. CFL ಲೈಟ್ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 50 to 60% ಪವರ್ನ ಕಡಿಮೆ ಯೂಸ್ ಮಾಡುತ್ತಾ. ಸೊ ಇದು ಎನರ್ಜಿ ಎಫಿಷಿಯನ್ಸಿ ಮತ್ತು ಎನರ್ಜಿ ಕಾಸ್ಟ್ ಯಾವ ಥರ ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಎರಡನೇ ಪ್ಯಾರಾಮೀಟರ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಂದರೆ ಎನ್ವೈರನ್ಮೆಂಟಲ್ಲಿ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಯಾವ ಥರ ಎಫೆಕ್ಟ್ ಆಗುತ್ತೆ ಈ ಬೇರೆ ಬೇರೆ ಲೈಟ್ಗಳನ್ನ ಬಳಸೋದ್ರಿಂದ. ಎನ್ವಿರಾನ್ಮೆಂಟ್ ಅಂದರೆ ಪರಿಸರದ ಮೇಲೆ ಯಾವ ರೀತಿ ಪರಿಣಾಮಗಳಾಗ್ತವೆ ಈ ಲೈಟ್ಗಳನ್ನ ಬಳಸೋದ್ರಿಂದ ಅನ್ನೋದು. ಸೊ ಫಸ್ಟ್ ಒನ್ ಕಂಟೇನ್ಸ್ ದ ಟಾಕ್ಸಿಕ್ ಮರ್ಕುರಿ. ಸೊ ಮರ್ಕುರಿ ಗ್ಯಾಸ್ ಇರುತ್ತಾ ಅನ್ನೋದು. ಸೊ ಎಲ್.ಇ.ಡಿ ಲೈಟಲ್ಲಿ ಗ್ಯಾಸ್ ಇರಲ್ಲ, ಇನ್ಕ್ಯಾಂಡಿಸೆಂಟ್ ಲ್ಯಾಂಪಲ್ಲಿ ಕೂಡ ಗ್ಯಾಸ್ ಮರ್ಕ್ಯುರಿ ಗ್ಯಾಸ್ ಇರಲ್ಲ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪಲ್ಲಿ ನಿಯಾನ್ ಗ್ಯಾಸ್ ಇರುತ್ತಾ. ಆದರೆ CFL ಲ್ಯಾಂಪಲ್ಲಿ ಮರ್ಕ್ಯುರಿ ಗ್ಯಾಸ್ ಇರುತ್ತಾ. ಇದು ಹೆಲ್ತಿಗೆ ಮತ್ತು ಎನ್ವಿರಾನ್ಮೆಂಟ್ಗೆ ಭಾಳ ಎಫೆಕ್ಟ್ ಆಗುತ್ತೆ. ಸೊ ಟಾಕ್ಸಿಕ್ ಗ್ಯಾಸ್ ಇದು ಮರ್ಕ್ಯುರಿ ಅನ್ನೋದು. ಸೊ ಎಲ್.ಇ.ಡಿ ಲೈಟ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪಲ್ಲಿ ಈ ಗ್ಯಾಸ್ ಇರಲ್ಲ, CFL ಲೈಟಲ್ಲಿ ಮಾತ್ರ ಇರುತ್ತಾ. ನೆಕ್ಸ್ಟು RoHS ಕಂಪ್ಲೈಂಟ್. RoHS ಕಂಪ್ಲೈಂಟ್ ಅಂದರೆ RoHS ಫುಲ್ ಫಾರ್ಮ್ ಏನಂದರೆ ರಿಸ್ಟ್ರಿಕ್ಷನ್ಸ್ ಆಫ್ ಹಜಾರ್ಡಸ್ ಸಬ್ಸ್ಟೆನ್ಸಸ್. ಹಜಾರ್ಡಸ್ ಸಬ್ಸ್ಟೆನ್ಸಸ್ ಅಂದರೆ ಇಲ್ಲಿ ಮರ್ಕ್ಯುರಿ ಇರ್ತಲ್ಲ CFL ಅಲ್ಲಿ. ಸೊ ಇಂಥವಕ್ಕೆಲ್ಲ ಹಜಾರ್ಡಸ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ ನಾವು. ವಿಷ ಅನಿಲಗಳಾಗಲಿ ಅಥವಾ ವಿಷ ಪ್ರೊಡ್ಯೂಸ್ ಮಾಡೋಂಥ ಪದಾರ್ಥಗಳಾಗಲಿ ಅಂಥವಕ್ಕೆ, ಅಥವಾ ಎನ್ವಿರಾನ್ಮೆಂಟ್ಗೆ ಏನಾದರೂ ರಿಸ್ಕ್ ಪ್ರೊವೈಡ್ ಮಾಡುವಂಥ ಸಬ್ಸ್ಟೆನ್ಸ್ಗಳಿಗೆ ಹಜಾರ್ಡಸ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಸೊ ಅಂಥವು ಎಲ್.ಇ.ಡಿ ಲೈಟಲ್ಲಾಗಲಿ ಮತ್ತು ಇನ್ಕ್ಯಾಂಡಿಸೆಂಟ್ ಲ್ಯಾಂಪಲ್ಲಾಗಲಿ ಇರಲ್ಲ. ಸೊ ಇವೆಲ್ಲೂ RoHS ಕಂಪ್ಲೈಂಟ್ನ ಸಪೋರ್ಟ್ ಮಾಡ್ತವೆ. RoHS ಕಂಪ್ಲೈಂಟ್ ಸಪೋರ್ಟ್ ಮಾಡೋದಂದ್ರೇನು, ಅದರಲ್ಲಿ ಯಾವುದು ಹಜಾರ್ಡಸ್ ಸಬ್ಸ್ಟೆನ್ಸಸ್ ಇರಲ್ಲ ಅಂತ ಅರ್ಥ. ಆದರೆ CFL ಅಲ್ಲಿ ಹಜಾರ್ಡಸ್ ಸಬ್ಸ್ಟೆನ್ಸಸ್ ಇರುತ್ತೆ. ಸೊ ಅದು RoHS ಕಂಪ್ಲೈಂಟ್ಗೆ
ಸಪೋರ್ಟ್ ಮಾಡಲ್ಲ. ಈಚ್ CFL ಬಲ್ಬ್ ಅಲ್ಲಿ 1 ಮಿಲಿಗ್ರಾಮ್ ಇಂದ 5 ಮಿಲಿಗ್ರಾಮ್ ಅಷ್ಟು ಮರ್ಕ್ಯುರಿ ಇದ್ದೇ ಇರುತ್ತಾ. ಸೊ ಅಷ್ಟು ಕಡಿಮೆ ಪ್ರಮಾಣದ ಮರ್ಕ್ಯುರಿ ಕೂಡ ಎನ್ವಿರಾನ್ಮೆಂಟ್ ಗೆ ಮೇಜರ್ ರಿಸ್ಕ್. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್. ಸೊ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಬೇರೆ ಬೇರೆ ಸಲ್ಫರ್ ಆಕ್ಸೈಡ್ ಮತ್ತೆ ಬೇರೆ ಬೇರೆ ನ್ಯೂಕ್ಲಿಯರ್ ಗ್ಯಾಸ್ಗಳು ಎಮಿಟ್ ಆಗ್ತಾವ ಎನ್ವಿರಾನ್ಮೆಂಟ್ಗೆ ಅಂದ್ರೆ ಪರ್ ಇಯರ್ ಈ 3 ಲೈಟ್ ವರ್ಷಕ್ಕೆ ಯೂಸ್ ಮಾಡಿದ್ರೆ ಎಷ್ಟು ಎಮಿಟ್ ಆಗ್ತಾವ ಅಂದ್ರೆ LED ಲೈಟ್ಸ್ 451 ಪೌಂಡ್ಸ್ ಅಷ್ಟು ಈ ಬೇರೆ ಬೇರೆ ಗ್ಯಾಸ್ಗಳನ್ನ ಎಮಿಟ್ ಮಾಡುತ್ತಾ ಎನ್ವಿರಾನ್ಮೆಂಟ್ ಮೇಲೆ ಒಂದು ವರ್ಷಕ್ಕೆ. ಅದೇ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದ್ರೆ 4500 ಪೌಂಡ್ಸ್ ಅಷ್ಟು ಬೇರೆ ಬೇರೆ ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತಾ ಎನ್ವಿರಾನ್ಮೆಂಟ್ ಮೇಲೆ. ಅದೇ CFL ಬಲ್ಬ್ ಆದ್ರೆ 1051 ಪೌಂಡ್ಸ್ ಅಷ್ಟು ಒಂದು ವರ್ಷಕ್ಕೆ ಈ ಗ್ಯಾಸಸ್ ನ ರಿಲೀಸ್ ಮಾಡುತ್ತೆ ಎನ್ವಿರಾನ್ಮೆಂಟ್ ಅಲ್ಲಿ. ಸೊ CFL ಬಲ್ಬ್ ಕಂಪೇರ್ ಮಾಡಿದ್ರೆ ಅರ್ಧದಷ್ಟು ಸೇಫ್ ಆಗಿದೆ LED ಲೈಟ್ ಎನ್ವಿರಾನ್ಮೆಂಟ್ ಗೆ. ಮತ್ತೆ ಇನ್ಕ್ಯಾಂಡಿಸೆಂಟ್ ಲ್ಯಾಂಪಿಗೆ ಕಂಪೇರ್ ಮಾಡಿದ್ರೆ 90% ಅಷ್ಟು ಕಡಿಮೆ ಈ ಗ್ಯಾಸಸ್ ನ ರಿಲೀಸ್ ಮಾಡುತ್ತಾ LED ಲೈಟ್ ಎನ್ವಿರಾನ್ಮೆಂಟ್ ಮೇಲೆ. ಸೊ ಇದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ನೆಕ್ಸ್ಟ್ ಕೆಲವು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂದ್ರೆ ಯಾವ್ಯಾವ ರೀತಿ ಬಿಹೇವ್ ಮಾಡ್ತಾವೆ ಬೇರೆ ಬೇರೆ ಕಂಡೀಷನ್ ಅಲ್ಲಿ ಈ ಲೈಟ್ಗಳು ಅನ್ನೋದು. ಸೊ ಫಸ್ಟ್ ಸೆನ್ಸಿಟಿವ್ ಟು ಲೋ ಟೆಂಪರೇಚರ್. ಸೊ ಲೋ ಟೆಂಪರೇಚರ್ ಅಂದ್ರೆ ಬಹಳ ಕಡಿಮೆ ಟೆಂಪರೇಚರ್ ಇದ್ದಾಗ ಇದರಲ್ಲಿ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತ. LED ಲೈಟ್ ಯಾವ ತರ ಎಫೆಕ್ಟ್ ಆಗಲ್ಲ, ನಾರ್ಮಲ್ ಲೈಟ್ ಪ್ರೊಡ್ಯೂಸ್ ಮಾಡುತ್ತಾ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದ್ರೆ ಸ್ವಲ್ಪ ಪ್ರಮಾಣದಷ್ಟು ಸೆನ್ಸಿಟಿವ್ ಆಗಿರ್ತಾವ. ಸೊ ಲೋ ಟೆಂಪರೇಚರ್ ಅಲ್ಲಿ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ಲಿಕ್ಕಿಲ್ಲ, ಕೆಲವೊಮ್ಮೆ ವರ್ಕ್ ಆಗ್ಬೋದು, ಕೆಲವೊಮ್ಮೆ ವರ್ಕ್ ಆಗ್ಲಿಕ್ಕಿಲ್ಲ. CFL ಬಲ್ಬ್ ಇವು ಸೆನ್ಸಿಟಿವ್ ಇರ್ತಾವ ಕೆಲವು ಟೆಂಪರೇಚರ್ಸ್ಗೆ. ಏನಂದ್ರೆ ಮೇ ನಾಟ್ ವರ್ಕ್ ಅಂಡರ್ -10 ಡಿಗ್ರಿ ಫ್ಯಾರನೈಟ್ ಅಂದ್ರೆ -10 ಡಿಗ್ರಿ ಫ್ಯಾರನೈಟ್ ಕೆಳಗಡೆ ಈ CFL ಬಲ್ಬ್ ವರ್ಕ್ ಆಗಲ್ಲ. ಇದನ್ನ ಸೆಲ್ಸಿಯಸ್ ಕನ್ವರ್ಟ್ ಮಾಡಿದ್ರೆ -23 ಡಿಗ್ರಿ ಸೆಲ್ಸಿಯಸ್ ಆಗುತ್ತಾ. ಸೊ ಅದಕ್ಕಿಂತ ಕಡಿಮೆ ಟೆಂಪರೇಚರ್ ಇದ್ರೆ ಈ CFL ಬಲ್ಬ್ ವರ್ಕ್ ಆಗಲ್ಲ. ಆರ್ ಓವರ್ 120 ಡಿಗ್ರಿ ಫ್ಯಾರನೈಟ್ 120 ಡಿಗ್ರಿ ಫ್ಯಾರನೈಟ್ ಕಿಂತ ಮೇಲೆ ಇದ್ರೆ ಟೆಂಪರೇಚರ್ ಅವಾಗ ಕೂಡ CFL ಲೈಟ್ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. 120 ಡಿಗ್ರಿ ಫ್ಯಾರನೈಟ್ ಎಷ್ಟಾಗುತ್ತೆ ಸೆಲ್ಸಿಯಸ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ 48 ಇಂದ 49 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಸೊ ಆ ಟೆಂಪರೇಚರ್ಸ್ ಅಲ್ಲಿ CFL ಲ್ಯಾಂಪ್ ವರ್ಕ್ ಆಗಲ್ಲ. ನೆಕ್ಸ್ಟ್ ಸೆನ್ಸಿಟಿವಿಟಿ ಟು ಹ್ಯೂಮಿಡಿಟಿ. ಸೊ ಹ್ಯೂಮಿಡಿಟಿಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ LED ಲೈಟ್ಸ್ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ನಾರ್ಮಲ್ ಆಗಿ ಲೈಟ್ ನ ಪ್ರೊಡ್ಯೂಸ್ ಮಾಡ್ತಾವ. ಅದೇ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದ್ರೆ ಕೆಲವು ಲ್ಯಾಂಪ್ಗಳು ಈ ಹ್ಯೂಮಿಡಿಟಿಗೆ ಸೆನ್ಸಿಟಿವ್ ಇರ್ತಾವ. ಸೊ ಹ್ಯೂಮಿಡಿಟಿಯಲ್ಲಿ ಏರುಪೇರ್ ಆದಾಗ ಈ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಅಲ್ಲಿ ವರ್ಕಿಂಗ್ ಕೂಡ ಕೆಲವು ಹೆಚ್ಚು ಕಡಿಮೆ ಆಗುತ್ತಾ. ಅದೇ CFL ಆದ್ರೆ ಎಲ್ಲಾ CFL ಲೈಟ್ಗಳು ಕೂಡ ಈ ಹ್ಯೂಮಿಡಿಟಿಗೆ ಸೆನ್ಸಿಟಿವ್ ಇರ್ತಾವ. ಸೊ ಹ್ಯೂಮಿಡಿಟಿ ಹೆಚ್ಚು ಕಡಿಮೆ ಆದಾಗ ಇದರಿಂದ ಪ್ರೊಡ್ಯೂಸ್ ಆಗಂತ ಲೈಟ್ ಆಗಲಿ ಇದು ವರ್ಕ್ ಆಗೋದಾಗ್ಲಿ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಟರ್ನ್ಸ್ ಆನ್ ಇನ್ಸ್ಟೆಂಟ್ಲಿ ಅಂದ್ರೆ ಸ್ವಿಚ್ ಹಾಕಿದ ತಕ್ಷಣ ಆನ್ ಆಗೋದು. ಸೊ LED ಲೈಟ್ ಸ್ವಿಚ್ ಹಾಕಿದ ತಕ್ಷಣ ಆನ್ ಆಗುತ್ತಾ ಒಂದೇ ಸರಿಗೆ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಕೂಡ ಸ್ವಿಚ್ ಹಾಕಿದ ತಕ್ಷಣ ಆನ್ ಆಗುತ್ತಾ. ಆದ್ರೆ CFL ಲೈಟ್ ಸ್ವಿಚ್ ಹಾಕಿದ ತಕ್ಷಣ ಆನ್ ಆಗಲ್ಲ. ಸೊ ಇಟ್ ಟೇಕ್ಸ್ ಟೈಮ್ ಟು ವಾರ್ಮ್ ಅಪ್. ಸೊ ಇದರಲ್ಲಿ ಮರ್ಕ್ಯುರಿ ಗ್ಯಾಸ್ ಬಳಸಿರೋದ್ರಿಂದ ಗ್ಯಾಸ್ ಫುಲ್ ಹೀಟ್ ಆದಾಗ ನಮ್ಗೆ ಇದರಿಂದ ಫುಲ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಇದು ಸಮ್ ಟೈಮ್ ತಗೊಳುತ್ತೆ, ಸ್ವಿಚ್ ಹಾಕಿದ ಮೇಲೆ ಕೂಡ ಸಮ್ ಟೈಮ್ ತಗೊಳುತ್ತೆ ಫುಲ್ ಲೈಟ್ ಪ್ರೊಡ್ಯೂಸ್ ಮಾಡೋದಕ್ಕೆ. ನೆಕ್ಸ್ಟ್ ಡ್ಯೂರೇಬಿಲಿಟಿ ಅಂದ್ರೆ ಎಷ್ಟು ಸ್ಟ್ರಾಂಗ್ ಇರ್ತಾವ ಇವು ಅಂತ. ಸೊ LED ಲೈಟ್ ಇಟ್ಸ್ ವೆರಿ ಡ್ಯೂರೇಬಲ್ ಅಂದ್ರೆ ಇದು ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಬಾಡಿಯಿಂದ ಮಾಡಿರ್ತಾರ. ಸೊ ಬಿದ್ರು ಕೂಡ ಒಡೆದೋಗೋ ಚಾನ್ಸಸ್ ಬಹಳ ಕಡಿಮೆ. ಅದೇ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಮತ್ತೆ CFL ಲ್ಯಾಂಪ್ ಆದ್ರೆ ಗ್ಲಾಸ್ ಇಂದ ಮಾಡಿರ್ತಾರ, ಇದು ಸ್ವಲ್ಪ ಬಿದ್ದರೂ ಕೂಡ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದು ಡ್ಯೂರೇಬಿಲಿಟಿ. ನೆಕ್ಸ್ಟ್ ಹೀಟ್ ಎಮಿಟೆಡ್ ಅಂದ್ರೆ ಎಷ್ಟು ಹೀಟ್ ನ ಪ್ರೊಡ್ಯೂಸ್ ಮಾಡ್ತಾವ ಇವು ಅಂತ ಪರ್ ಅವರ್ಗೆ. ಸೊ LED ಲೈಟ್ ಎಷ್ಟು ಪ್ರೊಡ್ಯೂಸ್ ಮಾಡ್ತಂದ್ರೆ 3.4 BTU ಅಷ್ಟು 1 ಅವರ್ಗೆ ಹೀಟ್ ನ ಪ್ರೊಡ್ಯೂಸ್ ಮಾಡ್ತಾ. BTU ಅಂದ್ರೆ ಬ್ರಿಟಿಷ್ ಥರ್ಮಲ್ ಯೂನಿಟ್. 1 BTUಗೆ ಎಷ್ಟಾಗುತ್ತಂದ್ರೆ 1055 ಜೌಲ್ಸ್ ಆಗುತ್ತಾ. ಸೊ LED ಬಲ್ಬ್ 3.4 BTU ಪರ್ ಅವರ್ ಹೀಟ್ ನ ಎಮಿಟ್ ಮಾಡುತ್ತಾ. ಅದೇ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದ್ರೆ 85 BTU ಪರ್ ಅವರ್ ಜನರೇಟ್ ಮಾಡುತ್ತೆ ಹೀಟ್ ನ. CFL ಬಲ್ಬ್ ಆದ್ರೆ 30 BTUs ಪರ್ ಅವರ್ ನ ಜನರೇಟ್ ಮಾಡುತ್ತೆ. ನೆಕ್ಸ್ಟ್ ಫೇಲ್ಯೂರ್ ಮೋಡ್ಸ್. ಸೊ ಫೇಲ್ಯೂರ್ ಮೋಡ್ಸ್ ಅಂದ್ರೆ LED ಫೇಲ್ ಆಗ್ತಾವಲ್ಲ ಅಂದ್ರೆ ಸುಮ್ಮನೆ ಹೋಗೋದಾಗ್ಲಿ ಆ ಥರ ಪ್ರಾಬ್ಲಮ್. ಸೊ LED ಲೈಟ್ ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲಿ ಆಗಲ್ಲ, ಬಹಳ ಕಡಿಮೆ
LED ಲೈಟ್ ಫೇಲ್ ಆಗೋದು. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಅಂದರೆ ಭಾಳಷ್ಟು ನಿಮಗೆ ಫೇಲ್ ಆಗೋವು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಗಳು ಸಿಚುವೇಶನ್ ಸಿಗುತ್ತಾ. ಅದೇ CFL ಆದರೆ ಫೇಲ್ ಆಗೋದ್ರ ಜೊತೆಗೇನೆ CFL ಲೈಟ್ಗಳು ಫೈರ್ ಕ್ಯಾಚ್ ಮಾಡ್ತಾವೆ, ಅಂದರೆ ಬೆಂಕಿ ಹತ್ಕೊಳ್ಳೋದಾಗಲಿ ಅಥವಾ ಕೆಲವು ಸ್ಮೋಕ್ ಪ್ರೊಡ್ಯೂಸ್ ಮಾಡ್ತಾವೆ ಅಥವಾ ಬ್ಯಾಡ್ ಸ್ಮೆಲ್ನ ಕೂಡ ಪ್ರೊಡ್ಯೂಸ್ ಮಾಡ್ತಾವೆ CFL ಲ್ಯಾಂಪ್ ಆದರೆ. ಸೊ ಇವಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಕೆಲವು LED ಮತ್ತು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಮತ್ತು CFL ಲ್ಯಾಂಪ್ಗಳ ಬಗ್ಗೆ. ನೆಕ್ಸ್ಟ್ ಲೈಟ್ ಔಟ್ಪುಟ್. ಸೊ ಅವು ತಗೊಳ್ಳೋಂಥ ಪವರ್ ಪ್ರಕಾರ ಅವು ಎಷ್ಟು ಲೈಟ್ ಪ್ರೊಡ್ಯೂಸ್ ಮಾಡ್ತಾವೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ನೋಡ್ರಿ, ಲೂಮೆನ್ಸ್. ಇದು ಲೂಮೆನ್ಸ್ ಅಂದರೆ ಎಷ್ಟು ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು. ಇವು ಆ LED ಮತ್ತು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಮತ್ತು CFL ಲ್ಯಾಂಪ್ ಎಷ್ಟೆಷ್ಟು ಎಲೆಕ್ಟ್ರಿಕ್ ಪವರ್ನ ತಗೊಳುತ್ತೆ ಅನ್ನೋದು ಇದು. ಸೊ ಫಸ್ಟ್ ನೋಡ್ರಿ, 450 ಲೂಮೆನ್ಸ್. 450 ಲೂಮೆನ್ಸ್ 450 ಲೂಮೆನ್ಸ್ನ ಲೈಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ LED ವ್ಯಾಟು ಓನ್ಲಿ 4 ರಿಂದ 5 ವ್ಯಾಟ್ ಪವರ್ ತಗೊಳುತ್ತೆ. ಇದು ಎಷ್ಟು ಕಡಿಮೆ ಅಂದರೆ ನಾರ್ಮಲ್ ಆಗಿ ರೌಂಡ್ 0 ಬಲ್ಬ್ ಅಂತ ಯೂಸ್ ಮಾಡ್ತೀವಲ್ಲ ನಾವು, ಅದಕ್ಕಿಂತ ಕಡಿಮೆ ಪವರ್ ಇದು. ಇನ್ನು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದರೆ 40 ವ್ಯಾಟ್ ಅಷ್ಟು ಎಲೆಕ್ಟ್ರಿಕ್ ಪವರ್ನ ಕನ್ಸ್ಯೂಮ್ ಮಾಡ್ತಾವೆ, ಅದೇ 450 ಲೂಮೆನ್ಸ್ನ ಲೈಟ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಅದೇ CFL ಬಲ್ಬ್ ಆದರೆ 9 ರಿಂದ 13 ವ್ಯಾಟ್ ಪವರ್ನ ತಗೊಳುತ್ತೆ. ನೆಕ್ಸ್ಟ್ 800 ಲೂಮೆನ್ಸ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ LED ಲೈಟು 6 ರಿಂದ 8 ವ್ಯಾಟ್ ಎಲೆಕ್ಟ್ರಿಕ್ ಪವರ್ನ ಕನ್ಸ್ಯೂಮ್ ಮಾಡುತ್ತಾ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ 60 ವ್ಯಾಟ್ ಎಲೆಕ್ಟ್ರಿಕ್ ಪವರ್ನ ಕನ್ಸ್ಯೂಮ್ ಮಾಡುತ್ತಾ. CFL ಆದರೆ 13 ರಿಂದ 15 ವ್ಯಾಟ್ ಎಲೆಕ್ಟ್ರಿಕ್ ಪವರ್ನ ಕನ್ಸ್ಯೂಮ್ ಮಾಡುತ್ತಾ. ನೆಕ್ಸ್ಟ್ 1100 ಲೂಮೆನ್ಸ್ಗೆ LED ಲೈಟು 9 ರಿಂದ 13 ವ್ಯಾಟ್, ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದರೆ 75 ವ್ಯಾಟ್, CFL ಆದರೆ 18 ರಿಂದ 25 ವ್ಯಾಟ್. 1600 ಲೂಮೆನ್ಸ್ಗೆ 16 ರಿಂದ 20 ವ್ಯಾಟ್ LED ಲೈಟು, ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದರೆ 100 ವ್ಯಾಟ್, CFL ಆದರೆ 23 ರಿಂದ 30 ವ್ಯಾಟ್. 2600 ಲೂಮೆನ್ಸ್ಗೆ LED ಲೈಟ್ ಆದರೆ 25 ರಿಂದ 28 ವ್ಯಾಟ್ ಎಲೆಕ್ಟ್ರಿಕ್ ಪವರ್ನ ತಗೊಳುತ್ತಾ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ 150 ವ್ಯಾಟ್, ಅದೇ CFL ಬಲ್ಬ್ ಆದರೆ 30 ರಿಂದ 55 ವ್ಯಾಟ್ ಅಷ್ಟು ಪವರ್ ತಗೊಳುತ್ತೆ. ಸೊ ಈ ಚಾರ್ಟ್ ಮುಖಾಂತರ LED ಲೈಟು ಉಳಿದ 2 ಲೈಟ್ಗಿಂತ ಅಂದರೆ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಮತ್ತು CFL ಲ್ಯಾಂಪ್ ಇವೆರಡಕ್ಕೂ ಕಂಪೇರ್ ಮಾಡಿದರೆ ಎಷ್ಟು ಕಡಿಮೆ ಪವರ್ ತಗೊಳುತ್ತೆ ಅನ್ನೋದು ಗೊತ್ತಾಗುತ್ತೆ ನಮಗೆ ಈ ಚಾರ್ಟ್ ಮುಖಾಂತರ. ನೆಕ್ಸ್ಟ್ ಈ 3 ಬಲ್ಬ್ಗಳು ಎಷ್ಟೆಷ್ಟು ಲೈಫ್ ಟೈಮ್ ಬರುತ್ತೆ ಅಂದರೆ ಎಕ್ಸ್ಪೆಕ್ಟೆಡ್ ಲೈಫ್ ಟೈಮ್, ಮ್ಯಾಕ್ಸಿಮಮ್, ಮಿನಿಮಮ್ ಅಥವಾ ಎವರೇಜ್ ಅಲ್ಲ, ಎಕ್ಸ್ಪೆಕ್ಟೆಡ್ ಎಷ್ಟು ಬರ್ಬೋದು ಅಂದರೆ. ಇನ್ನು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಆದರೆ 750 ರಿಂದ 2000 ತಾಸುವರೆಗೂ ವರ್ಕ್ ಆಗ್ತವೆ. ಸೊ ಇದು ಇನ್ಕ್ಯಾಂಡಿಸೆಂಟ್ ಬಲ್ಬು. CFL ಲೈಟ್ ಆದರೆ 6000 ರಿಂದ 10000 ತಾಸು ವರ್ಕ್ ಆಗುತ್ತಾ. LED ಲೈಟ್ಸ್ ಆದರೆ 20,000 ದಿಂದ 50,000 ತಾಸುವರೆಗೂ ಕೂಡ ವರ್ಕ್ ಆಗುತ್ತೆ. ಇವ್ರದ್ದು 750 ಅಂದರೆ ಇನ್ಕ್ಯಾಂಡಿಸೆಂಟ್ ಬಲ್ಬ್ದು ಮಿನಿಮಮ್ ಲೈಫ್, 2000 ಅಂದರೆ ಮ್ಯಾಕ್ಸಿಮಮ್ ಲೈಫ್ ಅದರದ್ದು. CFLದು ಮಿನಿಮಮ್ ಲೈಫ್ 6000 ಅವರ್ಸ್ ಇರುತ್ತೆ ಆ್ಯಂಡ್ 10,000 ಅವರ್ಸ್ ಮ್ಯಾಕ್ಸಿಮಮ್ ಲೈಫ್ ಇರುತ್ತೆ. LED ಲೈಟ್ಸ್ ಆದರೆ 20,000 ಅವರ್ಸ್ ಮಿನಿಮಮ್ ಲೈಫ್, 50,000 ಅವರ್ಸ್ ಮ್ಯಾಕ್ಸಿಮಮ್ ಲೈಫ್ LED ಬಲ್ಬ್. ಸೊ ಇದರಲ್ಲಿ ಕೂಡ ಅಷ್ಟೇ, LED ಬಲ್ಬ್ ನಮಗೆ ಭಾಳ ಲಾಂಗ್ ಲೈಫ್ ತನಕ ಬಳಕೆಯಲ್ಲಿ ಇರುತ್ತಾ, ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ. ಅದೇ ಬೇರೆ ಬೇರೆ ಬಲ್ಬ್ ಆದರೆ ನಮ್ಗೆ ಏನಾಗುತ್ತಾ, ಸ್ವಲ್ಪ ಹೊತ್ತು ಯೂಸ್ ಮಾಡಿದ್ರೆ ಕೆಟ್ಟೋಗ್ಬಿಡ್ತಾವೆ ಮತ್ತು ಬೇರೆ ತಗೋಬೇಕಾಗತ್ತೆ. ಇನ್ನು ಈ ಟೇಬಲಿಂದ ನಾವು LED ಬಲ್ಬ್ ಮತ್ತು ಇನ್ಕ್ಯಾಂಡಿಸೆಂಟ್ ಬಲ್ಬ್ ಮತ್ತು CFL ಬಲ್ಬ್ ಬಳಸೋದ್ರಿಂದ ಏನೇನು ಖರ್ಚು ಬರುತ್ತೆ, ಎಷ್ಟಾಗುತ್ತೆ ನಮ್ಗೆ ಬಿಲ್ ಸೇರಿ ಎಲ್ಲ ಅಂತ ನೋಡೋಣ. ಸೊ ಫಸ್ಟ್ ನೋಡಿ, ಆಸ್ಪೆಕ್ಟ್ಗಳು ಅಪ್ರಾಕ್ಸಿಮೇಟ್ ಕಾಸ್ಟ್ ಪರ್ ಬಲ್ಬ್. ಸೊ ಇಲ್ಲಿ ಬಲ್ಬ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಇನ್ಕ್ಯಾಂಡಿಸೆಂಟ್ ಬಲ್ಬು, ಇದು CFL ಬಲ್ಬು, ಇದು LED ಲೈಟ್. ಸೊ ಈ 3 ಎದರದ್ದು ಕಾಸ್ಟ್ ಅಂದರೆ ಎಲ್ಲಷ್ಟು ಒಂದೇ ರೀತಿ ಲೈಟ್ನ ಪ್ರೊಡ್ಯೂಸ್ ಮಾಡೋಂಥವು, ಅಂದರೆ ಒಂದೇ ಲೂಮೆನ್ಸ್ ಲೈಟ್ನ ಪ್ರೊಡ್ಯೂಸ್ ಮಾಡೋಂಥವು ಅಪ್ರಾಕ್ಸಿಮೇಟ್ ಆಗಿ. ಸೊ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಆದರೆ 20 ರೂಪಾಯಿ ಇರುತ್ತಾ, CFL ಆದರೆ 100 ರೂಪಾಯಿ ಇರುತ್ತಾ, LED ಆದರೆ 250 ರೂಪಾಯಿ ಇರುತ್ತೆ. ಇವ್ರದ್ದು ಎವರೇಜ್ ಲೈಫ್ ಸ್ಪ್ಯಾನ್ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಆದರೆ 1200 ತಾಸು ಬರುತ್ತಾ, CFL ಲೈಟ್ ಆದರೆ 8000 ತಾಸು ಬರುತ್ತಾ, ಮತ್ತು LED ಬಲ್ಬ್ ಆದರೆ 25,000 ತಾಸುವರೆಗೂ ವರ್ಕ್ ಆಗ್ತಾವೆ. ಇನ್ನು ಎಷ್ಟೆಷ್ಟು ವ್ಯಾಟ್ ಯೂಸ್ ಆಗುತ್ತಾ ಅಂದರೆ, ಇಷ್ಟೇ ಲೈಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ವ್ಯಾಟ್ ಯೂಸ್ ಆಗುತ್ತೆ ಅಂದರೆ, ಇನ್ಕ್ಯಾಂಡಿಸೆಂಟ್ ಬಲ್ಬು 20 ರೂಪಾಯಿ ತೊಗೊಂಡ್ರೆ ನೀವು ಅದು 60 ವ್ಯಾಟ್ ಅಷ್ಟು ಪವರ್ನ ಕನ್ಸ್ಯೂಮ್ ಮಾಡುತ್ತಾ. 100 ರೂಪಾಯಿ CFL ಬಲ್ಬ್ ಆದರೆ 15 ವ್ಯಾಟ್ ಅಷ್ಟು ಪವರ್ ಕನ್ಸ್ಯೂಮ್ ಆಗುತ್ತಾ. LED ಬಲ್ಬು 250 ರೂಪಾಯಿ ಇರುತ್ತೆ, ಆದರೆ ಅದು 10 ವ್ಯಾಟ್ ಪವರ್ನ ಮಾತ್ರ ಕನ್ಸ್ಯೂಮ್ ಮಾಡುತ್ತಾ.
ಇನ್ನ ಈಗ LED ಬಲ್ಬ್ ಮ್ಯಾಕ್ಸಿಮಮ್ ಲೈಫ್ ಅಥವಾ ಎವರೇಜ್ ಲೈಫ್ 25,000 ತಾಸುಗಳು ಇರುತ್ತೆ. ಆ 25,000ಕ್ಕೆ ನಮ್ಗೆ ಇನ್ಕ್ಯಾಂಡಿಸೆಂಟ್ ಮತ್ತೆ CFL ಲೈಟ್ ಎಷ್ಟೆಷ್ಟು ಬೇಕಾಗ್ತಾವ ಅಂದ್ರೆ, ಇನ್ಕ್ಯಾಂಡಿಸೆಂಟ್ ಬಲ್ಬ್ ಆದ್ರೆ 20 ಬಲ್ಬ್ ಬೇಕಾಗ್ತಾವ 25,000 ತಾಸು ನಾವು ಯೂಸ್ ಮಾಡ್ಬೇಕಾದ್ರೆ. ಅದೇ CFL ಬಲ್ಬ್ ಆದ್ರೆ 3 ಬೇಕಾಗ್ತಾವ. ಸೊ ಇವಾಗ ಟೋಟಲ್ ಪರ್ಚೇಸ್ ಕಾಸ್ಟ್ ನೋಡೋಣ ಎಷ್ಟಾಗುತ್ತೆ ಅಂದ್ರೆ 25,000 ತಾಸಿಗೆ CFL ಬಲ್ಬ್ ಎಷ್ಟು ಬೇಕಾಗ್ತಾವ, 20 ಬೇಕಾಗ್ತಾವ. ಸಾರಿ, ಇನ್ಕ್ಯಾಂಡಿಸೆಂಟ್ ಬಲ್ಬ್ 20 ಬೇಕಾಗ್ತಾವ. ಅದ್ರದ್ದು ಒಂದ್ರದ್ದು ಕಾಸ್ಟ್ ನಾವು ಲೆಕ್ಕ ಹಾಕಿದ್ರೆ 1,200 ರೂಪಾಯಿ ಆಗುತ್ತಾ. 20 ಬಲ್ಬ್ಗೆ 1,200 ರೂಪಾಯಿ ಅಷ್ಟು ಆಗುತ್ತಾ. ಅದೇ CFL ಬಲ್ಬು 3 ಬೇಕಾಗ್ತಾವ. ಸೊ 3ದು ಕಾಸ್ಟ್ ಸೇರಿ 300 ರೂಪಾಯಿ ಆಗುತ್ತಾ. ಆದ್ರೆ LED ಲೈಟ್ ಓನ್ಲಿ ಒಂದೇ ಬಲ್ಬ್ ಸಾಕು. ಯಾಕಂದ್ರೆ ಒಂದೇ LED ಲೈಟ್ 25,000 ತಾಸು ಯೂಸ್ ಆಗೋದ್ರಿಂದ ಒಂದೇ LED ಲೈಟ್ ಸಾಕು. ಅದ್ರದ್ದು ಕಾಸ್ಟ್ 250 ರೂಪಾಯಿ. ಇನ್ನು ಈ 3 ಎಷ್ಟೆಷ್ಟು ಕರೆಂಟ್ನ ಅಥವಾ ಪವರ್ನ ಯೂಸ್ ಮಾಡ್ತಾವೆ 25,000 ತಾಸು ವರ್ಕ್ ಆಗ್ಬೇಕಂದ್ರೆ. ಸೊ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಏನದಲ್ಲ, ಒಂದು ಯೂನಿಟ್ಗೆ 3 ರೂಪಾಯಿ ಅಂತ ಹೇಳಿದ್ರು ಟೋಟಲ್ 25,000 ತಾಸಿಗೆ 4,500 ಬಿಲ್ ಬರುತ್ತೆ ನಮಗೆ. ಅಂದ್ರೆ 4,500 ರೂಪಾಯಿ ಬಿಲ್ ಜನರೇಟ್ ಆಗುತ್ತಾ 25,000 ತಾಸು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಯೂಸ್ ಮಾಡೋದ್ರಿಂದ. CFL ಬಲ್ಬು 25,000 ತಾಸು ಯೂಸ್ ಮಾಡೋದ್ರಿಂದ 1,125 ರೂಪಾಯಿಯಷ್ಟು ಬಿಲ್ ಜನರೇಟ್ ಆಗುತ್ತಾ. ಆದ್ರೆ LED ಲೈಟ್ ಯೂಸ್ ಮಾಡೋದ್ರಿಂದ ಓನ್ಲಿ 750 ರೂಪಾಯಿ ಬಿಲ್ ಜನರೇಟ್ ಆಗುತ್ತಾ. ಇದು ಒಂದು ಯೂನಿಟ್ಗೆ 3 ರೂಪಾಯಿ ಕ್ಯಾಲ್ಕುಲೇಟ್ ಮಾಡ್ದಂಗೆ ಈ ತರ ಆಗುತ್ತೆ 25,000 ತಾಸು ಯೂಸ್ ಮಾಡಿದ್ರೆ. ಅದೇ ಬಿಲ್ ಒಂದು ಯೂನಿಟ್ಗೆ ಜಾಸ್ತಿ ಹೆಚ್ಚು ಕಡಿಮೆ ಆಗಿದ್ರೆ ಇಲ್ಲಿ ರೇಟ್ ಕೂಡ ಹೆಚ್ಚು ಕಮ್ಮಿ ಆಗುತ್ತಾ. ಇನ್ನು ಓವರ್ ಆಲ್ ಕಾಸ್ಟ್ ಎಷ್ಟಾಗುತ್ತಾ ನೋಡಕ್ಕೆ 25,000 ತಾಸು ಆ ಲೈಟ್ಸ್ಗಳನ್ನ ಯೂಸ್ ಮಾಡಕ್ಕೆ. ಇನ್ನು ಇನ್ಕ್ಯಾಂಡಿಸೆಂಟ್ ಬಲ್ಬ್ ಕಾಸ್ಟ್ 1,200 ರೂಪಾಯಿ ಆಗುತ್ತಾ, 1,200 ರೂಪಾಯಿ. ಅಂಡ್ 25,000 ರೂಪಾಯಿ ಎಲೆಕ್ಟ್ರಿಸಿಟಿ ಕಾಸ್ಟ್ 4,500 ಆಯ್ತು. ಸೊ ಟೋಟಲ್ 5,700 ರೂಪಾಯಿ. CFL ಬಲ್ಬ್ ಆದ್ರೆ 25,000 ತಾಸಿಗೆ ಬೇಕಾದ್ರೆ 3 ಬಲ್ಬ್ ತಗೋಬೇಕು. ಅದ್ರದ್ದು ಕಾಸ್ಟ್ 300 ರೂಪಾಯಿ. ಇನ್ನು ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಜನರೇಟ್ ಆಗುತ್ತೆ ಅಂದ್ರೆ 1,125 ರೂಪಾಯಿ ಆದ್ರೆ ಟೋಟಲ್ ಓವರ್ ಆಲ್ ಆಪರೇಷನಲ್ ಕಾಸ್ಟ್ ಎಷ್ಟಾಯ್ತು 1,425 ರೂಪಾಯಿ ಆಯ್ತು. ಇನ್ನು LED ಬಲ್ಬು ಒಂದೇ ಬಲ್ಬ್ ಸಾಕಾಗುತ್ತೆ 25,000 ತಾಸು ಯೂಸ್ ಮಾಡೋದಕ್ಕೆ. ಆ ಒಂದು ಬಲ್ಬ್ದು 250 ರೂಪಾಯಿ ಕಾಸ್ಟ್. ಇನ್ನು ಎಲೆಕ್ಟ್ರಿಸಿಟಿ ಬಿಲ್ ಓನ್ಲಿ 750 ರೂಪಾಯಿ ಜನರೇಟ್ ಆಗುತ್ತೆ ಅಷ್ಟೇ. ಸೊ ಟೋಟಲ್ ಓವರ್ ಆಲ್ ಕಾಸ್ಟ್ ಏನಾಯ್ತು ಓನ್ಲಿ 1,000 ರೂಪೀಸ್ ಆಯ್ತು. ಸೊ ಇದನ್ನ ನಾವು ಎಲ್ಲ ಕಂಪೇರ್ ಮಾಡಿದ್ರೆ, ಇನ್ಕ್ಯಾಂಡಿಸೆಂಟ್ ಬಲ್ಬಿಗೆ ಕಂಪೇರ್ ಮಾಡಿದ್ರೆ ನಮ್ಗೆ 90% ಅಷ್ಟು LED ಲೈಟ್ಸ್ ಯೂಸ್ ಮಾಡೋದ್ರಿಂದ ದುಡ್ಡನ್ನ ಉಳಿಸ್ಬೋದು. ಇನ್ನು CFL ಬಲ್ಬಿಗೆ ಕಂಪೇರ್ ಮಾಡಿದ್ರೆ 42% ಅಷ್ಟು ದುಡ್ಡನ್ನ ಉಳಿಸ್ಬೋದು LED ಲೈಟ್ ಯೂಸ್ ಮಾಡೋದ್ರಿಂದ. ಸೊ ಹಿಂಗಾಗಿ ಈಗ LED ಲೈಟ್ ಈಗಿನ ಟೈಮಲ್ಲೆಲ್ಲ ಬಹಳ ಪಾಪ್ಯುಲರ್ ಆಗ್ತಿದ್ದಾವೆ. ಓನ್ಲಿ ಲೈಟಿಂಗ್ ಸಲುವಾಗಿ ಅಷ್ಟೇ ಅಲ್ಲ, ಮನೆಯಲ್ಲಿ ಅಥವಾ ಆಫೀಸ್ಗಳಲ್ಲಿ ಲೈಟ್ ಸಲುವಾಗಿ ಅಷ್ಟೇ ಅಲ್ಲ, ಡೆಕೋರೇಟಿವ್ ಪರ್ಪಸ್ ಕೂಡ ಈಗಿನ LED ಲೈಟ್ನ ಬಹಳಷ್ಟು ಯೂಸ್ ಮಾಡ್ತಿದ್ದಾರೆ. ಸೊ ಇದಿಷ್ಟು ಇನ್ಕ್ಯಾಂಡಿಸೆಂಟ್ ಬಲ್ಬ್, CFL ಮತ್ತೆ LED ಬಲ್ಬ್ಗಳದ್ದು ಕಂಪ್ಯಾರಿಸನ್. ಎಲ್ಲ ಆಸ್ಪೆಕ್ಟ್ಸ್ ಬಂತು, ಕಾಸ್ಟ್ ಇಂದ ಹಿಡಿದು ಲೈಫ್ ಸ್ಪ್ಯಾನ್ ಇಂದ ಹಿಡಿದು ಅದರಿಂದ ಯಾವ ರೀತಿ ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗುತ್ತಾ ಎಲ್ಲ ಇದರಲ್ಲಿ ತಿಳ್ಕೊಬಹುದು 3 ಬಲ್ಬ್ದು.